ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ SLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SLC ಫಲಿತಾಂಶ ಯಾವಾಗ, ಫಲಿತಾಂಶವನ್ನು ಹೇಗೆ ನೋಡೋದು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SLC ಬಂದ್ಬಿಟ್ಟು ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಶುರು ಆಗಿದೆ. ಅನೌನ್ಸ್ಮೆಂಟ್ ಕೂಡ ಬೋರ್ಡ್ ಇಂದ ಮಾಡಿದ್ದಾರೆ. ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಕೂಡ ಶುರು ಆಗಿದೆ. ಇದು ಮೊದಲ ಇಂಪಾರ್ಟೆಂಟ್ ಅಪ್ಡೇಟ್. ವ್ಯಾಲ್ಯೂಯೇಷನ್ ಯಾವಾಗ ಶುರು ಆಗುತ್ತೆ ಅಂತಿದ್ದೀರಾ. ಇದೇ ಏಪ್ರಿಲ್ 15ರಿಂದ ವ್ಯಾಲ್ಯೂಯೇಷನ್ ಕೂಡ ಶುರು ಆಗಿದೆ. ವ್ಯಾಲ್ಯೂಯೇಷನ್ ಯಾವಾಗ ಎಂಡ್ ಆಗುತ್ತೆ? ವ್ಯಾಲ್ಯೂಯೇಷನ್ ಅಂದ್ಬಿಟ್ಟು ಈ ಮಂತ್ ಎಂಡ್ ಒಳಗೆ ಮುಕ್ತಾಯವಾಗೋ ಸಾಧ್ಯತೆ ಇದೆ. ಬಹುಶಃ ಬೇಗ ಮುಗಿದ್ರೆ ಏಪ್ರಿಲ್ ಕೊನೆಯ ವಾರ ಅಥವಾ ಸ್ವಲ್ಪ ಡಿಲೇ ಆದರೆ ಮೇ ಮೊದಲನೇ ವಾರದ ಒಳಗೆ ನಿಮಗೆ ಫಲಿತಾಂಶ ಬರುವುದು ಕಡ್ಡಾಯ. ಅಂದ್ರೆ ಫಲಿತಾಂಶ ಬಂದೇ ಬರುತ್ತೆ. ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲನೇ ವಾರದ ಒಳಗೆ ಬರ್ತದೆ ಅಂತೇಳಿ ಬೋರ್ಡ್ ಇಂದ ಅಪ್ಡೇಟ್ ಬಂದಿದೆ. ಯಾವ ದಿನಾಂಕದಿಂದ ಬರುತ್ತೆ? ಇವತ್ತೇ ಬರುತ್ತೆ, ಇಂದೇ ದಿನಾಂಕದಲ್ಲೇ ಬರುತ್ತೆ ಅಂತ ಬೋರ್ಡ್ ಇನ್ನೂ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಯಾಕೆ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದ್ರೆ ಬೋರ್ಡ್ ಅವರಿಗೆ ಗೊತ್ತಿರೋದಿಲ್ಲ ಯಾವಾಗ ವ್ಯಾಲ್ಯೂಯೇಷನ್ ಮುಗೀತದೆ, ಯಾವಾಗ ಡಿಜಿಟಲೀಕರಣ, ಯಾವಾಗ ಕಂಪ್ಯೂಟರೈಸೇಷನ್ ಆಗುತ್ತೆ, ನಿಮ್ಮ ಮಾರ್ಕ್ಸ್ಗಳನ್ನೆಲ್ಲ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ಯಾವಾಗ ಆಗುತ್ತೆ ಅಂತ ಬೋರ್ಡ್ ಅವರಿಗೆ ಗೊತ್ತಿರೋದಿಲ್ಲ. ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಪ್ರಕಟ ಮಾಡಿದ್ದಾರೆ. ಅಂದ್ರೆ ಈ ಮಂತ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಒಳಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್, ಅಂದುಕೊಳ್ಳೋ ಡೇಟ್ ಅಷ್ಟೇ ಆಗಿರ್ತದೆ. ಅದರ ಒಳಗೆ ನಿಮಗೆ ಫಲಿತಾಂಶ ಕೂಡ ಬರ್ತದೆ ವಿದ್ಯಾರ್ಥಿಗಳೇ. ಕಾಯ್ತೇರಿ, ನಾನು ಅಪ್ಡೇಟ್ ಬಂದ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಂತರ ರಿಸಲ್ಟ್ ಹೆಂಗೆ ನೋಡೋದು ಅಂತ ಬರೀ 2 ನಿಮಿಷದಲ್ಲಿ ನೀವು ಮೊಬೈಲ್ ರಿಸಲ್ಟ್ ನೋಡ್ಬೋದು. KRResult.nic.in ಅಥವಾ KSEEB.nic.in ಅದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಈಗ ವಿಡಿಯೋ ಎಂಡಲ್ಲಿ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸಿದ್ದೀನಿ ಫಲಿತಾಂಶ ಹೇಗೆ ನೋಡೋದು ಅಂತ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದೇ ರೀತಿ ನನಗೆ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ವಿಡಿಯೋನ ನೋಡಿ. ಹಲೋ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಾನು ಕ್ರೋಮ್ ಬ್ರೌಸರ್ಗೆ ಹೋದೆ, KR ಅಂತ ಹೊಡೆದೆ. ಇಲ್ಲಿ KR ರಿಸಲ್ಟ್ ಅಂತ ಟೈಪ್ ಮಾಡಿದೆ. KR ರಿಸಲ್ಟ್ ಅಂತ ಬಂದ ತಕ್ಷಣ ಒಂದು ವೆಬ್ಸೈಟ್ ಕಂಡಿದೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024. ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡ್ತಾರೆ, ಇದು ಇಂಟರ್ಫೇಸ್ ಓಪನ್ ಆಯಿತು. ಇಲ್ಲಿ ಕೊಟ್ಟಿದ್ದಾರೆ ದ್ವಿತೀಯ PUC ಫಲಿತಾಂಶ ರಿಸಲ್ಟ್ ಅನೌನ್ಸ್ಡ್ ಅಂತ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿ ನಿಮಗೆ ಟ್ಯಾಬ್ ಇರುತ್ತೆ. ಇದೇ ಟ್ಯಾಬ್ ಅಲ್ಲಿ ನಿಮಗೆ SLC ಪರೀಕ್ಷೆ ಫಲಿತಾಂಶ ಅನೌನ್ಸ್ಡ್ ಅಂತ ಹೇಳಿ ಡೇಟ್ ನ ಮೆನ್ಷನ್ ಮಾಡಿರ್ತಾರೆ. ಯಾವ ಡೇಟ್ ಅಂದ್ರೆ ನಿಮಗೆ ಫಲಿತಾಂಶ ಬರುತ್ತೆ ಆ ಡೇಟ್ ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ರೀತಿ ಕ್ಲಿಕ್ ಮಾಡಬೇಕು. ನಂತರ ಕ್ಲಿಕ್ ಮಾಡ್ತಾರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ತಾರೆ. ಅದೇ ರೀತಿ ನಿಮ್ಮದು ಇಲ್ಲಿ ಸಬ್ಜೆಕ್ಟ್ ಕೇಳಿದ್ದಾರೆ. ನಿಮಗೆ ಸಬ್ಜೆಕ್ಟ್ ಕೇಳಲ್ಲ, ಯಾಕೆಂದ್ರೆ ಇಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಮೀನ್ಸ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಇರುತ್ತೆ PUCಗೆ. ಅದಕ್ಕೆ ಕಾಂಬಿನೇಷನ್ ಹೇಳಿದ್ದಾರೆ. ನಿಮ್ಗೆ ಯಾವ ರೀತಿ ಕೇಳೋದಿಲ್ಲ. ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ತಾರೆ. ನಂತರ ಸಬ್ಮಿಟ್ ಬಟನ್ ಕಾಣ್ತಿದೆ ನೋಡಿ, ಸಬ್ಮಿಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಸಬ್ಜೆಕ್ಟ್ ವೈಸ್ ನಿಮಗೆ ಅಂಕಗಳನ್ನು ಕೂಡ ಶೋ ಮಾಡುತ್ತೆ. ಇಷ್ಟ ಸ್ನೇಹಿತರೆ, ಸಿಂಪಲ್, ಸುಲಭ. KR ರಿಸಲ್ಟ್ ಅಂತ ಹೊಡಿಬೇಕು. ಇಲ್ಲಿ ಗೊಂದಲ ಆಗಿರ್ತದೆ. ರಿಸಲ್ಟ್ ಬಿಟ್ಟಾಗ ನಿಮಗೆ ಟೆನ್ಷನ್ ಆಗಿರ್ತದೆ. ವೆಬ್ಸೈಟ್ ಸರ್ವರ್ ಇಶ್ಯೂ ಆಗಿರ್ಬೋದು, ಪ್ರಾಬ್ಲಮ್ ಆಗಿರೋದೆಲ್ಲ ಆಗ್ತದೆ. ಅದನ್ನೆಲ್ಲ ನೀವು ತೊಡಕಬೇಕಾಗುತ್ತೆ. ಡೇಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಡೇಟ್ ಪ್ರಕಾರ ನೀವು ಫಲಿತಾಂಶಗಳು ನೋಡಬೇಕಾಗುತ್ತೆ. ಇದು ಸಿಂಪಲ್ಲು, ಯಾವುದೇ ರೀತಿ ಗೊಂದಲ ಇಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.